ವಚನ, ಕೀರ್ತನೆ 34:6 ವಚನ. ಯಾರಾದ್ರೂ ಒಬ್ರು ಓದ್ರಿ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲೇ ಇರುವವರೆಲ್ಲರೂ ಹಲ್ಲೆಲೂಯಾ. ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಹಾಗಾದರೆ ನಮ್ಮ ಕಷ್ಟವನ್ನ ನಾವು ಯಾರ ಮುಂದೆ ಹೇಳಬೇಕು? ದೇವರ ಮುಂದೆ ಹೇಳಬೇಕು. ನಮ್ಮ ಅನಾರೋಗ್ಯವನ್ನ ನಾವು ಯಾರ ಮುಂದೆ ಹೇಳಬೇಕು? ದೇವರ ಮುಂದೆ ಹೇಳಬೇಕು. ದೇವರ ಮುಂದೆ ಹೇಳದೇ ಇದ್ರೆ ನಮ್ಮನ್ನ ದೇವರು ಹೇಗೆ ಗುಣಪಡಿಸ್ತಾನ್ರಿ? ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಏನು ಕಷ್ಟ ನನಗಿದೆ, ಏನು ಕಷ್ಟವನ್ನ ನಾನು ಅನುಭವಿಸ್ತಾ ಇದ್ದೇನೆ, ನನ್ನ ಬಾಧೆ ಏನು ಬಾಧೆ ಪಡ್ತಾ ಇದ್ದೇನೆ? ರೋಗದಿಂದ ಬಾಧೆ ಪಡ್ತಾ ಇದ್ದೇನಾ? ಚಿಂತೆಯಿಂದ ಬಾಧೆ ಪಡ್ತಾ ಇದ್ದೇನಾ? ನಿಂದೆ ಅಪಮಾನಗಳಿಂದ ಬಾಧೆ ಪಡ್ತಾ ಇದ್ದೇನಾ? ಸಾಲದಿಂದ ಬಾಧೆ ಪಡ್ತಾ ಇದ್ದೇನಾ? ಯಾವ ಬಾಧೆಗಳನ್ನ ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ, ಆ ಕಷ್ಟವನ್ನ, ಆ ಬಾಧೆಯನ್ನ ನಾನು ದೇವರ ಮುಂದೆ ಹೇಳುವುದಾದ್ರೆ ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಏನ್ ಮಾಡ್ತಾನತ್ರಿ? ಬಿಡಿಸ್ತಾನಂತ. ಯಾಕಂದ್ರೆ ಅವ್ರು ಚಲೋ ಗುಣಪಡಿಸ್ತಾರೆ ನಮ್ಮನ್ನ, ಹೌದಿಲ್ಲ? ಹೇಳಿ ನೀವು ಎದ್ದು ಬರುವಾಗ ಹಿಂಗೆ ಮಾಡ್ತಿರ್ತಾರ, ಚಲೋ ಆಗೈತಿ ಗಪ್ಪಕ್ಕಿ, ಚಲೋ ಆಗೈತಿ ಗಪ್ಪಕ್ಕಿ. ಆದ್ರೆ ನಿಮ್ಮ ಮುಂದೆ ಹೆಂಗಿರ್ತಾರ? ಹೌದಾ ಯವ್ವ, ಹಂಗ ಆಗ್ಬಾರ್ದಾಗಿತ್ತು, ಪಾಪ ನೀ ಭಾಳ ಒಳ್ಳೆಕಿ, ನೀ ಯಾರಿಗೇನು ಕೆಟ್ಟದ್ದು ಮಾಡಿದಕ್ಕಲ್ಲ, ನಿನಗೆ ಹಂಗ ಆಗ್ಬಾರ್ದು, ಎಲ್ಲರಿಗೆ ಆಗ್ಲಿಕ್ರೆ ನಿನಗೆ ಹಂಗ ಆಗ್ಬಾರ್ದು. ಆದ್ರೆ ನೀವು ಹೋಗೋಣ, ನಿನಗೆ ಗೊತ್ತಿಲ್ಲನ ಆಕೆ ಎಷ್ಟು ಡಿಮಾಕ್ ಮಾಡ್ತೇಳ. ಈಗ ಹೆಂಗಾಗೈತಿ ಗೊತ್ತೈತೇನ? ಈಗ ಹಿಡ್ಕೊಂಡ್ ಕೂತಾಳ ನೋಡಿ ಕಾಲ. ಹಲ್ಲೆಲೂಯಾ. ಮನುಷ್ಯರ ಮುಂದೆ ಹೇಳೋದಾದ್ರೆ ಇದ ಸನ್ಮಾನ ಸಿಗೋದು, ಆದ್ರೆ ದೇವರ ಮುಂದೆ ಹೇಳೋದಾದ್ರ ಒಂದೇ ಬಾಧೆಯಿಂದ ಬಿಡಿಸಿದನಂತೇಳಿ ಬರೆಯಲ್ಪಟ್ಟಿದೆಯಾ? ಇಲ್ಲ. ಎಲ್ಲ ವ್ಯಾಧಿಗಳು, ಯಾವ ವ್ಯಾಧಿ ಇದೆ, ಯಾವ ಬಾಧೆ ಇದೆ, ಪ್ರತಿಯೊಂದು ಬಾಧೆಗಳಿಂದ ದೇವರು ಏನ್ ಮಾಡ್ತಾನಂತ? ಗುಣಪಡಿಸ್ತಾನಂತ. ಹಲ್ಲೆಲೂಯಾ. ಬಿಡುಗಡೆ ಕೊಡ್ತಾನಂತ. ಹಾಗಾದ್ರೆ ನಾವು ಯಾರ ಮುಂದೆ ಹೇಳಬೇಕು? ದೇವರ ಮುಂದೆ ಹೇಳಬೇಕು. ದೇವರ ಮುಂದೆ ಹೇಳುವಾಗ ನಮಗೇನು ಸಿಗ್ತದೆ? ಬಿಡುಗಡೆ ಸಿಗುತ್ತದೆ. ಹಲ್ಲೆಲೂಯಾ. ನೋಡ್ರಿ, ಒಂದು ವಚನ ಓದ್ರಿ. ಆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಮಾರ್ಕ 1ನೇ ಅಧ್ಯಾಯ ಅದರ 40ನೇ ವಚನವನ್ನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು. ಒಂದು ನಿಮಿಷ. ಹಲ್ಲೆಲೂಯಾ. ಯೇಸುವಿನ ಬಳಿಯಲ್ಲಿ ಯಾರು ಬಂದಿದ್ದಾರೆ? ಎಲ್ಲರೂ ಇಲ್ಲೇ ಇದ್ದೀರಿ. ಯಾರ ಬಳಿಯಲ್ಲಿ ಬಂದಿದ್ದಾನ ಅವನು? ಯೇಸುವಿನ ಬಳಿಯಲ್ಲಿ. ಇವತ್ತು ಬಹಳ ಜನ ವಿಶ್ವಾಸಿಗಳು ಹೆಂಗಂದ್ರ ಯೇಸುನು ನಮ್ಮ ಬಳಿಗೆ ಬರ್ಬೇಕು ಇರುವಾಗ ಎಲ್ಲರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ಹೋಗ್ತೀವಿ, ಸಂಬಂಧಿಕರ ಹತ್ರ ಹೋಗ್ತೀವಿ, ಬೇಡಬಾರ್ದವ್ರ ಹತ್ರ ಎಲ್ಲರ ಕಡೆ ನಮ್ಮ ಕಷ್ಟ ಹೇಳ್ತೀವಿ, ಬೇಡ್ತೀವಿ. ಆದ್ರೆ ದೇವ್ರ ಹತ್ರ ಏನ್ ಮಾಡಂಗಿಲ್ಲ, ಬರಂಗಿಲ್ಲ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಕುಷ್ಠ ರೋಗಿ ಇದ್ದಾನೆ. ಅವನು ಯಾರ ಬಳಿಗೆ ಬರ್ತಾ ಇದ್ದಾನಂದ್ರ ದೇವರ ಬಳಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಕಷ್ಟಗಳಿಂದ ಬಿಡಿಸುವವನು ಯಾರು? ದೇವರು. ರೋಗಗಳಿಂದ ಬಿಡಿಸುವವನು ಯಾರು? ದೇವರು. ಎಲ್ಲ ಬಾಧೆಗಳನ್ನ ಗುಣಪಡಿಸುವವನು ಯಾರು? ದೇವರು. ಹಲ್ಲೆಲೂಯಾ. ಈ ಕುಷ್ಠ ರೋಗ ಅನ್ನುವಂಥದ್ದ ಜೀವಂತವಾಗಿರುವಂತ ಮನುಷ್ಯನನ್ನೇ ಅವನ ಶರೀರ ತಿಂತದ. ನೋಡ್ರಿ, ಕುಷ್ಠ ರೋಗಿಗಳು ಈಗ ಯಾರಿಲ್ಲ. ಮೊದಲು ಬಾಳ ಇರ್ತಿದ್ರವ ಕುಷ್ಠ ರೋಗಿಗಳು. ಅವ್ರ ಕೈಗಳೆಲ್ಲ ಏನಾಗ್ತಾವ? ಬೆರಳುಗಳು ಮಂಡಾಗ್ತಾವ, ಕಾಲುಗಳು ಮಂಡಾಗ್ತಾವ, ಕಿವಿಗಳು ಮಂಡಾಗ್ತಾವ, ಮೂಗು ಮಂಡಾಗ್ತೈತಿ. ಹಾಗಾದ್ರೆ ಇಲ್ಲಿ ಒಬ್ಬ ಕುಷ್ಠ ರೋಗದಿಂದ ಬಳಲ್ತಾ ಇದ್ದಾನೆ. ಈ ಕುಷ್ಠ ರೋಗಿ ಯಾರ ಬಳಿಗೆ ಬಂದಿದ್ದಾನೆ?
ಯೇಸುವಿನ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಬಳಿಗೆ ಬಂದು ಅವನು ಏನ್ ಮಾಡ್ತಾ ಇದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಹಲ್ಲೆಲೂಯಾ. ಪ್ರಾರ್ಥನೆ ಅಂದ ತಕ್ಷಣ ಕೆಲವೊಬ್ಬರು ಮೊಳಕಾಲ ಹಾಕಂಗಿಲ್ಲ. ಯಾಕಂದ್ರೆ ನೀವರು ಏನ್ ಮಾಡ್ತೀರಿ? ಪಾಪ ನಿಮ್ಗೆ ತ್ರಾಸ ಆಗೈತಿ. ಹಲ್ಲೆಲೂಯಾ. ಎಷ್ಟು ಜನ ಮೊಳಕಾಲ ಹಾಕ್ತಿವಿ? ವಯಸ್ಸಾದವ್ರು ಕೆಲವೊಬ್ರೆಲ್ಲ ಮೊಳಕಾಲ ಹಾಕಿ ಪ್ರೇಯರ್ ಮಾಡ್ತಾ ಇರ್ತಾವ. ಈ ಯವನಸ್ಥ ಮಕ್ಕಳೆಲ್ಲ ಹಂಗ ಕಣ್ಣು ಮುಚ್ಕೊಂಡು ಆ ಕಡೆ ನೋಡ್ನೆ ಈ ಕಡೆ ನೋಡ್ನೆ. ಶಕ್ತಿ ಇದೆ ಏನ ನಿಮಗ? ವಯಸ್ಸಾಗಿಲ್ಲ. ಈಗ ಮಿಲ್ಟ್ರಿ ಒಳಗದು ಯಾಕೆ ಹೆಂಗ ಯವನಸ್ಥರು ತೋತಾರ ಗೊತ್ತ್ರಿ? ಓಡಂದ್ರೆ 10 ಕಿಲೋಮೀಟರ್ ಓಡೋ ಶಕ್ತಿ ಇರ್ತೈತೆ ಅವಂಗ. ಈಗ ನಮ್ಮಂತ ವಯಸ್ಸಾದವ್ರ ಕುಂಬಳಕಾಯಿಗಟ್ಲೆ ಹೊಟ್ಟಿ ಬಂದವ್ರ ತಿವಂದ್ರ ತೋತಾರ? ನೀವೇನ್ ಮಾಡ್ತೀರಿ? ಅಲ್ಲಿ ಹೋಗಿ ಒಂದು ನಾಯಿನೂ ಹೊಡ್ಯಾಕಾಗಂಗಿಲ್ಲ ನಿಮಗ. ಹಲ್ಲೆಲೂಯಾ. ಈ ಕುಷ್ಠ ರೋಗಿ, ಆತನಿಗೊಂದು ರೋಗ ಇದೆ, ಕುಷ್ಠ ರೋಗ. ಆ ರೋಗದಲ್ಲಿ ಇದ್ದಾಗಲೂ ಸಹ ದೇವರ ಬಳಿಗೆ ಬಂದು ಆತನ ಏನ್ ಮಾಡ್ತಾ ಇದ್ದಾನೆ? ಮೊಳಕಾಲ್ ಹಾಕ್ತಾ ಇದ್ದಾನೆ. ಇಲ್ಲೆಲ್ಲ ಕೆಲವೊಬ್ಬರೆಲ್ಲ ನೀವು ಸ್ಕೂಲಿಗೆ ಹೋಗ್ತೀರಿ, ನಿಮ್ಮ ಹೆಡ್ ಮಾಸ್ಟರ್ ಅದು ಬಂದ್ರೆ ಏನ್ ಮಾಡ್ತೀರಿ ನೀವು? ಹಾಗೆ ಹಾ 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 ಅನ್ಕೋತ ಕುಂಡಿರ್ತೀರಿ. ಏನ್ ಮಾಡ್ತೀರಿ ಅವ್ರ ಮುಂದ? ಆದ್ರೂ ದೊಡ್ಡ ರಾಜಕಾರಣಿ ಯಾರೋ ಒಬ್ರು ಹಿರಿಯರು ಬರ್ತಾರಂದ್ರೆ ನಾವ್ ಏನ್ ಮಾಡ್ತೀವಿ? ಎದ್ದು ನಿಲ್ತೀವಿ, ಅವ್ರ ಮುಂದೆ ತಲೆ ಬಗ್ಗಿಸ್ತೀವಿ, ಕೈ ಕಟ್ತೀವಿ. ಹಾಗಾದರೆ ಈ ಮೊಳಕಾಲ್ ಹಾಕುವಂಥದ್ದು ಏನಂದ್ರೆ, ನನ್ನನ್ನ ನಾನು ದೇವರ ಮುಂದೆ ಸಂಪೂರ್ಣ ತಗ್ಗಿಸಿಕೊಂಡು, ಹಲ್ಲೆಲೂಯಾ, ದೇವರೇ ನಾನು ಏನು ಅಲ್ಲಪ್ಪ, ನೀನೊಬ್ಬನೇ ದೊಡ್ಡ ದೇವರಾಗಿದ್ದೀಯಾ, ಎಲ್ಲ ಘನ ಮಾನ ಮಹಿಮೆ ನಿನಗೆ ದೇವರೇ, ನನ್ನನ್ನ ನಾನು ಏನು ಅಲ್ಲ ಅಂತೇಳಿ ತಗ್ಗಿಸಿಕೊಳ್ಳುವುದೇ ಮೊಳಕಾಲು ಅಂತ ಒಂದು ಗುಣಲಕ್ಷಣ. ಹಾಕಂಗಿಲ್ಲ, ಕಣ್ಣು ಮುಚ್ಚಂಗಿಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡಂಗಿಲ್ಲ, ಆರಾಧನೆ ಮಾಡಂಗಿಲ್ಲ, ಒಂದು ಹನಿ ಕಣ್ಣೀರು ಸುರಿಸಂಗಿಲ್ಲ. ದೇವ್ರು ಹೆಂಗ ಆಶೀರ್ವಾದ ಮಾಡ್ತಾನೆ? ಇನ್ನೂ ಸ್ವಲ್ಪ ಸೊಕ್ಕೈತಿಗಪ್ಪ. ಪ್ರಾರ್ಥನೆ ಮಾಡಿದಳು, ಮೊಳಕಾಲುಗಳನ್ನು ಹಾಕಿ ಬಲು ಹೊತ್ತಿನವರೆಗೂ ಯೆಹೋವನ ಸನ್ನಿಧಾನದಲ್ಲಿ ಏನ್ ಮಾಡಿದಳು? ಪ್ರಾರ್ಥನೆ ಮಾಡಿದಳು. ದಾನಿಯೇಲ ಏನ್ ಮಾಡಿದ? ಹಲ್ಲೆಲೂಯಾ. ದಾನಿಯೇಲನು ದಿನಕ್ಕೆ 3 ಆವರ್ತಿ ತನ್ನ ಮೇಲಂತಸ್ತಿನ ಮಹಡಿಯಲ್ಲಿ ಹೋಗಿ ಮೊಳಕಾಲುಗಳನ್ನು ಹಾಕಿ ಯಥಾ ಪ್ರಕಾರ ದಿನಾಲು ಏನ್ ಮಾಡ್ತಾ ಇದ್ದ? ದೇವರನ್ನ ಪ್ರಾರ್ಥಿಸ್ತಾ ಇದ್ದ. ಮೊಳಕಾಲು ಹಾಕ್ರಿ ಅಂತೇಳಿ ಟ್ರೈನಿಂಗ್ ಕೊಡಬಾರ್ದು. ನನ್ನನ್ನು ಯಾವಾಗಲೂ ದೇವರ ಮುಂದೆ ನಾನು ಏನು ಮಾಡಬೇಕು? ತಗ್ಗಿಸಿಕೊಳ್ಳಬೇಕು. ಪ್ರಾರ್ಥನೆ ಅಂದ ತಕ್ಷಣ ಮೊದಲು ಏನು ಮಾಡಬೇಕು? ಮೊದಲು ಏನು ಮಾಡಬೇಕು? ಮೊಳಕಾಲುಗಳನ್ನು ಹಾಕಬೇಕು. ಹಲ್ಲೆಲೂಯಾ. ಮೊಳಕಾಲುಗಳನ್ನು ಹಾಕಿ ನಾವು ಏನು ಮಾಡಬೇಕು? ಆತನ ಮುಂದೆ ಪ್ರಾರ್ಥಿಸಬೇಕು. ಈ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಳಕಾಲು ಊರಿಕೊಂಡು ಯೇಸುವಿಗೆ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾ ಇದ್ದಾನೆ? ಓದಮ್ಮ ಅದನ್ನ. ಎಲ್ಲಿ ಬಿಟ್ಟೆ? ಅಲ್ಲಿಂದ. ನಿನಗೆ ಮನಸ್ಸಿದ್ದರೆ ಹಾ. ಯಾಕೆ ಈ ಪಾಯಿಂಟ್ ಕೇಳ್ತಾ ಇದ್ದಾನ ಅವನು? ಯೇಸುವಿಗೆ ಎಲ್ಲರನ್ನು ಗುಣಪಡಿಸ್ಬೇಕಂತೇಳಿ ಮನಸ್ಸಿದೆ, ಬಟ್ ಇವನು ಯಾಕೆ ಈ ಪಾಯಿಂಟ್ ಕೇಳ್ತಾ ಇದ್ದಾನ? ಆ ಕುಷ್ಠರೋಗ ಎದರಿಂದ ಬಂದಿತ್ತು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಯಾವ ಮನುಷ್ಯನು ಪಾಪ ಮಾಡ್ತಾನೋ, ಯಾವ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾನೋ, ಅವಿಧೇಯನಾಗಿ ಜೀವಿಸ್ತಾನೋ, ಅಂಥವರು ಕುಷ್ಠ ರೋಗಕ್ಕೆ ಒಳಗಾಗ್ತಾ ಇದ್ರು. ಹಲ್ಲೆಲೂಯಾ. ಅಂದ್ರೆ ಕುಷ್ಠ ರೋಗ ಬಂದಿದೆ ಅಂದ್ರೆ ಅವನು ಏನೋ ಒಂದು ಪಾಪ ಮಾಡಿದ್ದಾನೆ, ಅದರ ನಿಮಿತ್ತವಾಗಿ ಅವನು ಅಶುದ್ಧವಾಗಿದ್ದಾನೆ. ಅವನು ಸಭೆಯನ್ನ ಬಿಟ್ಟು, ಜನಾಂಗಗಳನ್ನ ಬಿಟ್ಟು, ಕುಷ್ಠ ರೋಗಿಗಳು ಆಗಿನ ಸಮಯದಲ್ಲಿ ಹೊರಗಡೆ ಇರಬೇಕಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ಅವನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಾನು ಹೇಗೂ ಪಾಪ ಮಾಡಿದ್ದೇನೆ, ನಾನು ಅಶುದ್ಧನಾಗಿದ್ದೇನೆ, ನಿನ್ನ ಬಳಿಯಲ್ಲಿ ಬೇಡುವುದಕ್ಕೆ ಯಾವ ಯೋಗ್ಯತೆ ನನಗಿಲ್ಲ. ಆದರೂ ನನ್ನ ಅಪರಾಧಗಳನ್ನು ಕ್ಷಮಿಸಿ, ನನ್ನ ಪಾಪಗಳನ್ನು ಕ್ಷಮಿಸಿ, ನಿನಗೆ ಗುಣಪಡಿಸುವುದಕ್ಕೆ ಮನಸ್ಸಿದ್ದರೆ ನನ್ನನ್ನು ಗುಣಪಡಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ ಅವನಿಗೆ? ಮಗನೇ, ಸರಿಯಾದ ಪಾಪ ಮಾಡಿ ಸರಿಯಾದ ಶಿಕ್ಷೆ ಅನುಭವಿಸೈತಿದೆ, ಹೋಗತ್ತಂದ್ರು. ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗುವಂದನು.
ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಹಲ್ಲೆಲೂಯಾ. ಆಗಿನ ಸಮಯದಲ್ಲಿ ಕುಷ್ಠ ರೋಗಿಗಳನ್ನು ಯಾರು ಮುಟ್ತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಅವನನ್ನ ಮುಟ್ಟಿ ಮೊದಲು ಏನ್ ಮಾಡಿದ್ರಂತಲ್ಲಿ? ಕನಿಕರ. ಹಲ್ಲೆಲೂಯಾ. ಏನ್ ಮಾಡಿದ್ರಂತ ದೇವರು? ಕನಿಕರ. ಆದ್ರೆ ಬೇಡಿಕೊಂಡಂತ ವ್ಯಕ್ತಿ ಒಳ್ಳೆಯವನಾಗಿದ್ದನೋ ಕೆಟ್ಟವನಾಗಿದ್ದನೋ? ಕೆಟ್ಟವನು. ಅವನು ಆ ಕೆಟ್ಟದ್ದರ ನಿಮಿತ್ತವಾಗಿ ಅವನಿಗೆ ಕುಷ್ಠ ರೋಗ ಬಂದಿದೆ. ಅವನು ಅಶುದ್ಧವಾಗಿದ್ದಾನೆ. ಊರು ಹೊರಗಡೆ ಅವನು ಇರಬೇಕಾಗಿದೆ. ಈ ಕೆಟ್ಟವನು ಬಂದು ದೇವರ ಬಳಿಯಲ್ಲಿ ಅವನು ಏನ್ ಮಾಡ್ತಾ ಇದ್ದಾನ? ಬೇಡಿಕೊಳ್ತಾ ಇದ್ದಾನ. ಹೆಂಗ ಬೇಡಿಕೊಳ್ತಾ ಇದ್ದಾನ? ಮೊಳಕಾಲುಗಳನ್ನು ಹಾಕಿ ತಗ್ಗಿಸಿಕೊಂಡು ಮುಟ್ಟಿ ಏನ್ ಮಾಡಿದ್ರತ್ತ? ಗುಣಪಡಿಸಿದರು. ಹಲ್ಲೆಲೂಯಾ. ಅದಕ್ಕೆ ನಮ್ಮ ದೇವರಿಗೆ ಇರುವಂತ ಇನ್ನೊಂದು ಹೆಸರು ಏನಂದ್ರೆ ಕನಿಕರವುಳ್ಳವನು. ಕನಿಕರವುಳ್ಳವನೇ, ಮನ ಮರಗುವ ದೇವನೇ. ಚಪ್ಪಳಿ ತಟ್ಟಕ್ ಬರ್ತೈತಿಲ್ಲ? ಮನ ಮರಗುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ತುಂಬಿರುವವನೇ. ದೀರ್ಘ ಶಾಂತಿ ಪೂರ್ಣ ಪ್ರೀತಿ ತುಂಬಿರು ನನ್ನೇಸು ರಾಜ ನೋಡ್ರಿ, ದೇವರು ಕನಿಕರವುಳ್ಳವನಾಗಿದ್ದಾನೆ. ಮನ ಮರುಗುವ ದೇವರಾಗಿದ್ದಾನೆ. ಮನುಷ್ಯರ ಹಾಗೆ ಆತನು ಕಠಿಣ ಹೃದಯವುಳ್ಳವನಲ್ಲ. ಮನುಷ್ಯರು ಏನಾದ್ರೂ ನಾವು ತಪ್ಪುಗಳನ್ನು ಮಾಡುವಾಗ, ಹಲ್ಲೆಲೂಯಾ, ನಮಗೆ ಏನಾದ್ರೂ ಶಿಕ್ಷೆಗಳು ಬಂದ್ರೆ ಅವನಿಗೆ ಬಂದಿರುವಂತದ್ದು ಸರಿಯಾದದಿದೆ, ಅವನು ಇನ್ನೂ ಶಿಕ್ಷಿಸಲ್ಪಡಲಿ, ಇನ್ನೂ ಕಷ್ಟ ಅನುಭವಿಸಲಿ, ಅವನು ಹೀಗೆ ಕಷ್ಟ ಅನುಭವಿಸುತ್ತಾ ಏನ್ ಮಾಡ್ಲಿ? ನರಳಾಡ್ಲಿ ಎಂಬುದಾಗಿ ಮನುಷ್ಯರು ಇಷ್ಟಪಡ್ತಾರೆ. ಆದರೆ ದೇವರು ಹಾಗೆ ಇಷ್ಟಪಡಲಿಲ್ಲ. ಅವನು ಎಷ್ಟೇ ತಪ್ಪು ಮಾಡಿ ಅಶುದ್ಧನಾಗಿದ್ರು, ಅವನು ಎಷ್ಟೇ ತಪ್ಪು ಮಾಡಿ ಆ ಪಾಪದಿಂದ ಆ ರೋಗದಲ್ಲಿ ಅವನು ಹೊರಗಾಡ್ತಾ ಇದ್ರು, ಹಲ್ಲೆಲೂಯಾ, ದೇವರ ಬಳಿಯಲ್ಲಿ ಬೇಡಿಕೊಳ್ಳುವಾಗ, ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವಾಗ, ದೇವರ ಬಳಿಗೆ ಅವನು ಬರುವಾಗ ಅವನ ಪ್ರಾರ್ಥನೆಯನ್ನ ಕೇಳಿ ದೇವರು ಏನು ಮಾಡಿದ್ರು? ಆ ಕುಷ್ಠ ರೋಗದಿಂದ ಅವನನ್ನು ಗುಣಪಡಿಸಿದ್ರು. ಪ್ರಿಯರೇ, ಹಾಗಾದ್ರೆ ದೇವರು ಆ ಕುಷ್ಠ ರೋಗಿಗೆ ಕನಿಕರ ತೋರಿಸಿ ಗುಣಪಡಿಸಿದರೆ, ಹಾಗಾದ್ರೆ ನನ್ನ ಒಂದು ತಲೆ ನೋವನ್ನ ದೇವರಿಗೆ ಗುಣಪಡಿಸಕ್ಕಾಗುವುದಿಲ್ಲ, ನನ್ನೊಂದು ಕಾಲು ನೋವನ್ನ ದೇವರಿಗೆ ಗುಣಪಡಿಸಕ್ಕಾಗುವುದಿಲ್ಲ, ನನ್ನ ಹೊಟ್ಟೆ ನೋವನ್ನ ದೇವರಿಗೆ ಗುಣಪಡಿಸಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಖಂಡಿತವಾಗಲೂ ಆಗುತ್ತದೆ. ಹಲ್ಲೆಲೂಯಾ. ನಾವು ಆತನ ಬಳಿಗೆ ಬಂದು ನಮ್ಮನ್ನ ತಗ್ಗಿಸಿಕೊಂಡು ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು, ಹಲ್ಲೆಲೂಯಾ, ಆತನ ಬಳಿಯಲ್ಲಿ ಬೇಡಿಕೊಳ್ಳುವುದಾದರೆ ಆತನ ಏನ್ ಮಾಡ್ತಾನೆ? ನಮ್ಮನ್ನ ಗುಣಪಡಿಸುತ್ತಾನೆ. ಹಲ್ಲೆಲೂಯಾ. ಗುಣಪಡಿಸುತ್ತಾನೆ. ದೇವರು ಗುಣಪಡಿಸುವವನಾಗಿದ್ದಾನೆ. ನೋಡ್ರಿ, ಒಂದು